ಬಂಗ್ಲೆಗುಡ್ಡದ ರಹಸ್ಯವನ್ನ ಭೇದಿಸೋದಕ್ಕೆ ಈಗ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ನಿನ್ನೆ ತಲಾಶ್ ನಡೆಯಿತು. ನಿನ್ನೆ ನಡೆದಂತಹ ಈ ತಲಾಶ್ ಸಂದರ್ಭದಲ್ಲಿ ಸಾಕಷ್ಟು ವಸ್ತುಗಳು ಸಿಕ್ಕಿದೆ, ಅಸ್ಥಿಪಂಜರ ಸಿಕ್ಕಿದೆ ಅನ್ನುವಂತಹ ಮಾಹಿತಿ. ಹಾಗಾದ್ರೆ ಏನೇನ್ ಸಿಕ್ತು? ಈ ಬಂಗ್ಲೆಗುಡ್ಡ ರಹಸ್ಯದ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಮುಂದೆ. 3 ಪ್ರತ್ಯೇಕ ತಂಡಗಳನ್ನ ನಿನ್ನೆ ಮಾಡಿಕೊಂಡ್ರು, ತಲಾಶನ್ನ ನಡೆಸಿದ್ರು. ಪ್ರತಿಯೊಂದು ತಂಡವೂ ಕೂಡ ಬೇರೆ ಬೇರೆ ಆಯಾಮದಲ್ಲಿ, ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ಈ ತನಿಖೆಯನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ತಲಾಶ್ ಸಂದರ್ಭದಲ್ಲಿ 9 ಜಾಗ ಗುರುತಿಸಿದ್ರು. ಅಲ್ಲಿ ಏನ್ ಸಿಕ್ತು ಅನ್ನುವಂತ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಎಸ್ಐಟಿ ಶೋಧ ನಡೆಸಿದಂತಹ ಸಂದರ್ಭದಲ್ಲಿ ಆ 13 ಎಕರೆ ಜಾಗವನ್ನ ಏನ್ ಮಾರ್ಕ್ ಮಾಡಿಕೊಂಡಿದ್ದಾರೆ. 9 ಪಾಯಿಂಟ್ಗಳಲ್ಲಿ 2ಕ್ಕೂ ಹೆಚ್ಚು ಹಗ್ಗದ ತುಂಡುಗಳು ಅಲ್ಲಿ ಪತ್ತೆ ಆಗಿದೆ. ಅಚ್ಚರಿ ಅನ್ನುವಂತೆ ಒಂದು ಪಾಯ್ಸನ್ ಬಾಟಲ್ ಕೂಡ ಪತ್ತೆ ಆಗಿದೆ ಅನ್ನುವಂತ ಮಾಹಿತಿ, ವಿಷದ ಅನ್ನುವಂತ ಮಾಹಿತಿ ಇದೆ. ಒಂದು ಡ್ರೈವಿಂಗ್ ಲೈಸೆನ್ಸ್, ಒಂದು ವಾಕಿಂಗ್ ಸ್ಟಿಕ್, 3ಕ್ಕೂ ಹೆಚ್ಚು ತಲೆಬುರುಡೆಯ ಭಾಗಗಳು ಕೂಡ ಪತ್ತೆಯಾಗಿದೆ. ಇದೆಲ್ಲವನ್ನು ಕೂಡ ಸೀಲ್ ಮಾಡಿ ತಗೊಂಡು ಹೋಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಆ ನಂತರ ಅದನ್ನ ಪರೀಕ್ಷೆಗೊಳಪಡಿಸ್ತಾರೆ, ಎಫ್ಎಸ್ಎಲ್ಗೆ ಕಳುಹಿಸುತ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ನಿನ್ನೆ ನಡೆದಂತಹ ಬಹಳ ಕುತೂಹಲಕಾರಿಯಾದಂತಹ ಶೋಧ ಕಾರ್ಯ, 9 ಮಾರ್ಕಿಂಗ್ಸ್ ಅಲ್ಲಿ ಸಿಕ್ಕಿದ್ ಏನೇನು ಅನ್ನುವಂತ ಕುತೂಹಲ ಇನ್ನೂ ಹಾಗೆ ಇದೆ. ಏನೇನು ಡೀಟೇಲ್ಸ್ ಇದೆ ನಿನ್ನೆ ಬಗ್ಗೆ, ಅದರ ಜೊತೆಯಲ್ಲಿ ಇವತ್ತಿನ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೆಯುತ್ತೆ? ಅಶ್ವಿನಿ ನೋಡಿ, ಬಂಗ್ಲೆಗುಡ್ಡ ರಹಸ್ಯವನ್ನ ಭೇದಿಸೋದಕ್ಕೆ ಮುಂದಾಗಿರುವಂತಹ ಎಸ್ಐಟಿ ತನಿಖಾ ತಂಡ ನಿನ್ನೆ 3 ಪ್ರತ್ಯೇಕ ತಂಡಗಳನ್ನಾಗಿ ಮಾಡಿಕೊಂಡು 13 ಎಕರೆ ವ್ಯಾಪ್ತಿಯಲ್ಲಿರುವಂತಹ ಬಂಗ್ಲೆಗುಡ್ಡದಲ್ಲಿ ಸಂಪೂರ್ಣವಾಗಿ ತಲಾಶ್ ನಡೆಸುವಂತಹ ಕೆಲಸಕ್ಕೆ ಮುಂದಾಗುತ್ತೆ. ಆ ಸಂದರ್ಭದಲ್ಲಿ 9 ಪಾಯಿಂಟ್ಗಳನ್ನ ಮಾಡಿಕೊಂಡಿದ್ದಾರೆ, 9 ಜಾಗಗಳನ್ನ ಗುರುತಿಸಿದ್ದಾರೆ. ಈ 9 ಜಾಗಗಳ ಪೈಕಿ 5 ಜಾಗಗಳಲ್ಲಿ ಈಗ ಆಲ್ರೆಡಿ ಮಹಾಜನ ಪ್ರಕ್ರಿಯೆಯನ್ನ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನುಳಿದ ಜಾಗದಲ್ಲಿ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ತಂಡ ಆಗಮಿಸಿ ಬಂಗ್ಲೆಗುಡ್ಡದಲ್ಲಿ ಮಹಾಜನ ಪ್ರಕ್ರಿಯೆಯನ್ನ ಮುಂದುವರಿಸುವಂತಹ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತದೆ. ಇವತ್ತು ಬಹುತೇಕ ಆ ಒಂದು ಮಹಾಜನ ಪ್ರಕ್ರಿಯೆ ಮತ್ತೆ ಶೋಧ ಕಾರ್ಯಾಚರಣೆ ಮುಕ್ತಾಯಗೊಳ್ಳುತ್ತೆ ಅನ್ನುವ ಮಾಹಿತಿ ಇದೆ. ನಿನ್ನೆ ನಡೆದಂತಹ ಒಂದು ಶೋಧ ಕಾರ್ಯಾಚರಣೆ ಸಂದರ್ಭದಲ್ಲಿ 2ಕ್ಕಿಂತ ಹೆಚ್ಚು ತಲೆ ಬುರುಡೆಯ ಭಾಗಗಳು ಪತ್ತೆಯಾಗಿದೆ, ಅನೇಕ ಮೂಳೆಗಳ ಅವಶೇಷಗಳು ಪತ್ತೆಯಾಗಿದೆ ಅನ್ನೋ ಮಾಹಿತಿ. ಇದರ ಜೊತೆಗೆ ವಾಕಿಂಗ್ ಸ್ಟಿಕ್, 3 ಹಗ್ಗದ ತುಂಡುಗಳು, ಅದೇ ರೀತಿಯಾಗಿ ಒಂದಷ್ಟು ಬಟ್ಟೆಗಳು, ಇದರ ಜೊತೆಗೆ ಒಂದು ಬಾಟಲಿ ಕೂಡ ಪತ್ತೆಯಾಗಿದೆ. ಆ ಬಾಟಲ್ ವಿಷದ ಬಾಟಲಿ ಇರಬಹುದು ಅನ್ನುವ ಶಂಕೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಎಲ್ಲವನ್ನ ಕೂಡ ಸೀಸ್ ಮಾಡಿರುವಂತಹ ತನಿಖಾಧಿಕಾರಿಗಳ ತಂಡ ಅದನ್ನ ಈ ಎಸ್ಐಟಿ ಕಚೇರಿಗೆ ನಿನ್ನೆ ತೆಗೆದುಕೊಂಡು ಹೋಗಿದ್ರು. ಅದನ್ನ ಲ್ಯಾಬ್ಗೆ ಕಳಿಸಿಕೊಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಇಲ್ಲಿ ಮೂಳೆಗಳ ಅವಶೇಷಗಳ ಪತ್ತೆಯಾಗಿರೋದು, ಜೊತೆಗೆ ಅಲ್ಲಿ ಅದೇ ಜಾಗದಲ್ಲಿ ಮಣ್ಣಿನ ಸ್ಯಾಂಪಲ್ ಅನ್ನ ಕೂಡ ಸಂಗ್ರಹಿಸಿರೋದು, ಇದೆಲ್ಲವನ್ನ ಕೂಡ ಲ್ಯಾಬ್ಗೆ ಕಳಿಸಿಕೊಟ್ಟು ಅಲ್ಲಿಂದ ವರದಿ ಬಂದ ಬಳಿಕ ಮುಂದಿನ ತನಿಖೆ ಕೂಡ ನಡೆಯುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ನಿನ್ನೆ ಅರಣ್ಯ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ಬಂದಿದ್ರು. ಎಫ್ಎಸ್ಎಲ್ ಟೀಮ್, ಸೋಕೋ ಟೀಮ್, ವೈದ್ಯಕೀಯ ತಂಡ, ಸ್ಥಳೀಯ ಪಂಚಾಯತ್ನ ಸಿಬ್ಬಂದಿಗಳು, ಪಂಚಾಯತ್ನ ಸಿಬ್ಬಂದಿಗಳು ಮಹಾಜರನ್ನ ಮಾಡುವ ಸಂದರ್ಭದಲ್ಲಿ ಪಂಚರ್ ಏನಿರ್ತಾರೆ ಆ ಸಿಬ್ಬಂದಿಗಳ ಸಮೇತವಾಗಿ ನಿನ್ನೆ ಹತ್ರ 30ಕ್ಕಿಂತ ಹೆಚ್ಚು ತಂಡ ಬಂಗ್ಲೆಗುಡ್ಡದಲ್ಲಿ ತಲಾಶ್ ನಡೆಸಿತ್ತು. ಇವತ್ತು ಕೂಡ ಅದೇ ರೀತಿಯಾಗಿ ಎಲ್ಲರೂ ಕೂಡ ಆಗಮಿಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಕಚೇರಿಗೆ ಎಸ್ಐಟಿ ಎಸ್ಪಿಗಳಾಗಿರುವಂತಹ ಸೈಮನ್ ಹಾಗೂ ದಯಾಮೋರ್ ಇಬ್ಬರು ಕೂಡ ಆಗಮಿಸ್ತಾ ಇದ್ದಂತೆ ಮತ್ತೊಮ್ಮೆ ತಂಡದ ಜೊತೆಯಲ್ಲಿ ಇದೇ ಬಂಗ್ಲೆಗುಡ್ಡಕ್ಕೆ ಬರ್ತಾರೆ. ಬಂಗ್ಲೆಗುಡ್ಡಕ್ಕೆ ಬಂದು ಇವತ್ತು ಕೂಡ ತಲಾಶ್ ನಡೆಸಿ ಇವತ್ತು ಮಹಾಜನ ಪ್ರಕ್ರಿಯೆಯನ್ನ ಅಂತ್ಯಗೊಳಿಸ್ತಾರೆ ಅಂತ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಅಶ್ವಿನಿ, ನಾಗೇಂದ್ರ ಬಾಬು ಹಾಗೆ ಸಂಪರ್ಕದಲ್ಲಿರಿ. ಬಂಗ್ಲೆಗುಡ್ಡದ ರಹಸ್ಯವನ್ನ ಭೇದಿಸೋದಕ್ಕೆ ಈಗ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ನಿನ್ನೆ ತಲಾಶ್ ನಡೆಯಿತು. ನಿನ್ನೆ ನಡೆದಂತಹ ಈ ತಲಾಶ್ ಸಂದರ್ಭದಲ್ಲಿ ಸಾಕಷ್ಟು ವಸ್ತುಗಳು ಸಿಕ್ಕಿದೆ, ಅಸ್ಥಿಪಂಜರ ಸಿಕ್ಕಿದೆ ಅನ್ನುವಂತಹ ಮಾಹಿತಿ. ಹಾಗಾದ್ರೆ ಏನೇನ್ ಸಿಕ್ತು? ಈ ಬಂಗ್ಲೆಗುಡ್ಡ ರಹಸ್ಯದ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಮುಂದೆ. 3 ಪ್ರತ್ಯೇಕ ತಂಡಗಳನ್ನ ನಿನ್ನೆ ಮಾಡಿಕೊಂಡ್ರು, ತಲಾಶನ್ನ ನಡೆಸಿದ್ರು. ಪ್ರತಿಯೊಂದು ತಂಡವೂ ಕೂಡ ಬೇರೆ ಬೇರೆ ಆಯಾಮದಲ್ಲಿ, ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ಈ ತನಿಖೆಯನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ತಲಾಶ್ ಸಂದರ್ಭದಲ್ಲಿ 9 ಜಾಗ ಗುರುತಿಸಿದ್ರು. ಅಲ್ಲಿ ಏನ್ ಸಿಕ್ತು ಅನ್ನುವಂತ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಎಸ್ಐಟಿ ಶೋಧ ನಡೆಸಿದಂತಹ ಸಂದರ್ಭದಲ್ಲಿ ಆ 13 ಎಕರೆ ಜಾಗವನ್ನ ಏನ್ ಮಾರ್ಕ್ ಮಾಡಿಕೊಂಡಿದ್ದಾರೆ. 9 ಪಾಯಿಂಟ್ಗಳಲ್ಲಿ 2ಕ್ಕೂ ಹೆಚ್ಚು ಹಗ್ಗದ ತುಂಡುಗಳು ಅಲ್ಲಿ ಪತ್ತೆ ಆಗಿದೆ. ಅಚ್ಚರಿ ಅನ್ನುವಂತೆ ಒಂದು ಪಾಯ್ಸನ್ ಬಾಟಲ್ ಕೂಡ ಪತ್ತೆ ಆಗಿದೆ ಅನ್ನುವಂತ ಮಾಹಿತಿ, ವಿಷದ ಅನ್ನುವಂತ ಮಾಹಿತಿ ಇದೆ. ಒಂದು ಡ್ರೈವಿಂಗ್ ಲೈಸೆನ್ಸ್, ಒಂದು ವಾಕಿಂಗ್ ಸ್ಟಿಕ್, 3ಕ್ಕೂ ಹೆಚ್ಚು ತಲೆಬುರುಡೆಯ ಭಾಗಗಳು ಕೂಡ
ಪತ್ತೆಯಾಗಿದೆ. ಇದೆಲ್ಲವನ್ನು ಕೂಡ ಸೀಲ್ ಮಾಡಿ ತಗೊಂಡು ಹೋಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಆ ನಂತರ ಅದನ್ನ ಪರೀಕ್ಷೆಗೊಳಪಡಿಸ್ತಾರೆ, FSLಗೆ ಕಳುಹಿಸ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ನಿನ್ನೆ ನಡೆದಂತಹ ಬಹಳ ಕುತೂಹಲಕಾರಿಯಾದಂತಹ ಶೋಧ ಕಾರ್ಯ, 9 ಮಾರ್ಕಿಂಗ್ಸ್ ಅಲ್ಲಿ ಸಿಕ್ಕಿದ್ ಏನೇನು ಅನ್ನುವಂತ ಕುತೂಹಲ ಇನ್ನೂ ಹಾಗೆ ಇದೆ. ಏನೇನು ಡೀಟೇಲ್ಸ್ ಇದೆ ನಿನ್ನೆ ಬಗೆದ್ರ ಜೊತೆಯಲ್ಲಿ ಇವತ್ತಿನ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೆಯುತ್ತೆ? ಅಶ್ವಿನಿ ನೋಡಿ, ಬಂಗ್ಲಾಗುಡ್ಡ ರಹಸ್ಯವನ್ನ ಭೇದಿಸೋದಕ್ಕೆ ಮುಂದಾಗಿರುವಂತಹ ಎಸ್ಐಟಿ ತನಿಖಾ ತಂಡ ನಿನ್ನೆ 3 ಪ್ರತ್ಯೇಕ ತಂಡಗಳನ್ನಾಗಿ ಮಾಡಿಕೊಂಡು 13 ಎಕರೆ ವ್ಯಾಪ್ತಿಯಲ್ಲಿರುವಂತಹ ಬಂಗ್ಲಾಗುಡ್ಡದಲ್ಲಿ ಸಂಪೂರ್ಣವಾಗಿ ತಲಾಶ್ ನಡೆಸುವಂತಹ ಕೆಲಸಕ್ಕೆ ಮುಂದಾಗುತ್ತೆ. ಆ ಸಂದರ್ಭದಲ್ಲಿ 9 ಪಾಯಿಂಟ್ಗಳನ್ನ ಮಾಡಿಕೊಂಡಿದ್ದಾರೆ, 9 ಜಾಗಗಳನ್ನ ಗುರುತಿಸಿದ್ದಾರೆ. ಈ 9 ಜಾಗಗಳ ಪೈಕಿ 5 ಜಾಗಗಳಲ್ಲಿ ಈಗ ಆಲ್ರೆಡಿ ಮಹಾಜನ ಪ್ರಕ್ರಿಯೆಯನ್ನ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನುಳಿದ ಜಾಗದಲ್ಲಿ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ತಂಡ ಆಗಮಿಸಿ ಬಂಗ್ಲಾಗುಡ್ಡದಲ್ಲಿ ಮಹಾಜನ ಪ್ರಕ್ರಿಯೆಯನ್ನ ಮುಂದುವರಿಸುವಂತಹ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತದೆ. ಇವತ್ತು ಬಹುತೇಕ ಆ ಒಂದು ಮಹಾಜನ ಪ್ರಕ್ರಿಯೆ ಮತ್ತೆ ಶೋಧ ಕಾರ್ಯಾಚರಣೆ ಮುಕ್ತಾಯಗೊಳ್ಳುತ್ತೆ ಅನ್ನುವ ಮಾಹಿತಿ ಇದೆ. ನಿನ್ನೆ ನಡೆದಂತಹ ಒಂದು ಶೋಧ ಕಾರ್ಯಾಚರಣೆ ಸಂದರ್ಭದಲ್ಲಿ 2ಕ್ಕಿಂತ ಹೆಚ್ಚು ತಲೆ ಬುರುಡೆಯ ಭಾಗಗಳು ಪತ್ತೆಯಾಗಿದೆ, ಅನೇಕ ಮೂಳೆಗಳ ಅವಶೇಷಗಳು ಪತ್ತೆಯಾಗಿದೆ ಅನ್ನೋ ಮಾಹಿತಿ. ಇದರ ಜೊತೆಗೆ ವಾಕಿಂಗ್ ಸ್ಟಿಕ್, 3 ಅಗ್ಗದ ತುಂಡುಗಳು, ಅದೇ ರೀತಿಯಾಗಿ ಒಂದಷ್ಟು ಬಟ್ಟೆಗಳು, ಇದರ ಜೊತೆಗೆ ಒಂದು ಬಾಟಲಿ ಕೂಡ ಪತ್ತೆಯಾಗಿದೆ. ಆ ಬಾಟಲ್ ವಿಷದ ಬಾಟಲಿ ಇರಬಹುದು ಅನ್ನುವ ಶಂಕೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಎಲ್ಲವನ್ನ ಕೂಡ ಸೀಸ್ ಮಾಡಿರುವಂತಹ ತನಿಖಾಧಿಕಾರಿಗಳ ತಂಡ ಅದನ್ನ ಈ ಎಸ್ಐಟಿ ಕಚೇರಿಗೆ ನಿನ್ನೆ ತೆಗೆದುಕೊಂಡು ಹೋಗಿದ್ರು. ಅದನ್ನ ಲ್ಯಾಬ್ಗೆ ಕಳಿಸಿಕೊಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಇಲ್ಲಿ ಮೂಳೆಗಳ ಅವಶೇಷಗಳ ಪತ್ತೆಯಾಗಿರೋದು ಜೊತೆಗೆ ಅಲ್ಲಿ ಅದೇ ಜಾಗದಲ್ಲಿ ಮಣ್ಣಿನ ಸ್ಯಾಂಪಲ್ ಅನ್ನ ಕೂಡ ಸಂಗ್ರಹಿಸಿರೋದು, ಇದೆಲ್ಲವನ್ನು ಕೂಡ ಲ್ಯಾಬ್ಗೆ ಕಳಿಸಿಕೊಟ್ಟು ಅಲ್ಲಿಂದ ವರದಿ ಬಂದ ಬಳಿಕ ಮುಂದಿನ ತನಿಖೆ ಕೂಡ ನಡೆಯುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ನಿನ್ನೆ ಅರಣ್ಯ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ಬಂದಿದ್ರು. FSL ಟೀಮ್, ಸೋಕೋ ಟೀಮ್, ವೈದ್ಯಕೀಯ ತಂಡ, ಸ್ಥಳೀಯ ಪಂಚಾಯತ್ನ ಸಿಬ್ಬಂದಿಗಳು, ಪಂಚಾಯತ್ನ ಸಿಬ್ಬಂದಿಗಳು ಮಹಾಜರನ್ನ ಮಾಡುವ ಸಂದರ್ಭದಲ್ಲಿ ಪಂಚರ್ ಏನಿರ್ತಾರೆ ಆ ಸಿಬ್ಬಂದಿಗಳ ಸಮೇತವಾಗಿ ನಿನ್ನೆ ಹತ್ರ 30ಕ್ಕಿಂತ ಹೆಚ್ಚು ತಂಡ ಬಂಗ್ಲಾಗುಡ್ಡದಲ್ಲಿ ತಲಾಶ ನಡೆಸಿತ್ತು. ಇವತ್ತು ಕೂಡ ಅದೇ ರೀತಿಯಾಗಿ ಎಲ್ಲರೂ ಕೂಡ ಆಗಮಿಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಕಚೇರಿಗೆ ಎಸ್ಐಟಿ ಎಸ್ಪಿಗಳಾಗಿರುವಂತಹ ಸೈಮನ್ ಹಾಗೂ ದಯಾಮೋರ್ ಇಬ್ರು ಕೂಡ ಆಗಮಿಸ್ತಾ ಇದ್ದಂತೆ ಮತ್ತೊಮ್ಮೆ ತಂಡದ ಜೊತೆಯಲ್ಲಿ ಇದೇ ಬಂಗ್ಲಾಗುಡ್ಡಕ್ಕೆ ಬರ್ತಾರೆ. ಬಂಗ್ಲಾಗುಡ್ಡಕ್ಕೆ ಬಂದು ಇವತ್ತು ಕೂಡ ತಲಾಶನ ನಡೆಸಿ ಇವತ್ತು ಮಹಾಜನ ಪ್ರಕ್ರಿಯೆಯನ್ನ ಅಂತ್ಯಗೊಳಿಸ್ತಾರೆ ಅಂತ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಅಶ್ವಿನಿ. ನಾಗೇಂದ್ರ ಬಾಬು ಹಾಗೆ ಸಂಪರ್ಕದಲ್ಲಿರಿ. ಬಂಗ್ಲಾಗುಡ್ಡದ ರಹಸ್ಯವನ್ನ ಭೇದಿಸೋದಕ್ಕೆ ಈಗ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ನಿನ್ನೆ ತಲಾಶ್ ನಡೆಯಿತು. ನಿನ್ನೆ ನಡೆದಂತಹ ಈ ತಲಾಶ್ ಸಂದರ್ಭದಲ್ಲಿ ಸಾಕಷ್ಟು ವಸ್ತುಗಳು ಸಿಕ್ಕಿದೆ, ಅಸ್ಥಿಪಂಜರ ಸಿಕ್ಕಿದೆ ಅನ್ನುವಂತಹ ಮಾಹಿತಿ. ಹಾಗಾದ್ರೆ ಏನೇನ್ ಸಿಕ್ತು? ಈ ಬಂಗ್ಲಾಗುಡ್ಡ ರಹಸ್ಯದ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಮುಂದೆ. 3 ಪ್ರತ್ಯೇಕ ತಂಡಗಳನ್ನ ನಿನ್ನೆ ಮಾಡಿಕೊಂಡು ತಲಾಶನ್ನ ನಡೆಸಿದ್ರು. ಪ್ರತಿಯೊಂದು ತಂಡವೂ ಕೂಡ ಬೇರೆ ಬೇರೆ ಆಯಾಮದಲ್ಲಿ, ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ಈ ತನಿಖೆಯನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ತಲಾಶ್ ಸಂದರ್ಭದಲ್ಲಿ 9 ಜಾಗ ಗುರುತಿಸಿದ್ರು. ಅಲ್ಲಿ ಏನ್ ಸಿಕ್ತು ಅನ್ನುವಂತ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಎಸ್ಐಟಿ ಶೋಧ ನಡೆಸಿದಂತಹ ಸಂದರ್ಭದಲ್ಲಿ ಆ 13 ಎಕರೆ ಜಾಗವನ್ನ ಏನ್ ಮಾರ್ಕ್ ಮಾಡಿಕೊಂಡಿದ್ದಾರೆ. 9 ಪಾಯಿಂಟ್ಗಳಲ್ಲಿ 2ಕ್ಕೂ ಹೆಚ್ಚು ಹಗ್ಗದ ತುಂಡುಗಳು ಅಲ್ಲಿ ಪತ್ತೆ ಆಗಿದೆ. ಅಚ್ಚರಿ ಅನ್ನುವಂತೆ ಒಂದು ಪಾಯ್ಸನ್ ಬಾಟಲ್ ಕೂಡ ಪತ್ತೆ ಆಗಿದೆ ಅನ್ನುವಂತ ಮಾಹಿತಿ, ವಿಷದ ಅನ್ನುವಂತ ಮಾಹಿತಿ ಇದೆ. ಒಂದು ಡ್ರೈವಿಂಗ್ ಲೈಸೆನ್ಸ್, ಒಂದು ವಾಕಿಂಗ್ ಸ್ಟಿಕ್, 3ಕ್ಕೂ ಹೆಚ್ಚು ತಲೆಬುರುಡೆಯ ಭಾಗಗಳು ಕೂಡ ಪತ್ತೆಯಾಗಿದೆ. ಇದೆಲ್ಲವನ್ನು ಕೂಡ ಸೀಲ್ ಮಾಡಿ ತಗೊಂಡು ಹೋಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಆ ನಂತರ ಅದನ್ನ ಪರೀಕ್ಷೆಗೊಳಪಡಿಸ್ತಾರೆ, FSLಗೆ ಕಳುಹಿಸ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ನಿನ್ನೆ ನಡೆದಂತಹ ಬಹಳ ಕುತೂಹಲಕಾರಿಯಾದಂತಹ ಶೋಧ ಕಾರ್ಯ, 9 ಮಾರ್ಕಿಂಗ್ಸ್ ಅಲ್ಲಿ ಸಿಕ್ಕಿದ್ ಏನೇನು ಅನ್ನುವಂತ ಕುತೂಹಲ ಇನ್ನೂ ಹಾಗೆ ಇದೆ. ಏನೇನು ಡೀಟೇಲ್ಸ್ ಇದೆ ನಿನ್ನೆ ಬಗೆದ್ರ ಜೊತೆಯಲ್ಲಿ ಇವತ್ತಿನ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೆಯುತ್ತೆ? ಅಶ್ವಿನಿ ನೋಡಿ, ಬಂಗ್ಲಾಗುಡ್ಡ ರಹಸ್ಯವನ್ನ ಭೇದಿಸೋದಕ್ಕೆ ಮುಂದಾಗಿರುವಂತಹ ಎಸ್ಐಟಿ ತನಿಖಾ ತಂಡ ನಿನ್ನೆ 3 ಪ್ರತ್ಯೇಕ ತಂಡಗಳನ್ನಾಗಿ ಮಾಡಿಕೊಂಡು 13 ಎಕರೆ ವ್ಯಾಪ್ತಿಯಲ್ಲಿರುವಂತಹ ಬಂಗ್ಲಾಗುಡ್ಡದಲ್ಲಿ ಸಂಪೂರ್ಣವಾಗಿ ತಲಾಶ್ ನಡೆಸುವಂತಹ ಕೆಲಸಕ್ಕೆ ಮುಂದಾಗುತ್ತೆ. ಆ ಸಂದರ್ಭದಲ್ಲಿ 9 ಪಾಯಿಂಟ್ಗಳನ್ನ ಮಾಡಿಕೊಂಡಿದ್ದಾರೆ, 9 ಜಾಗಗಳನ್ನ ಗುರುತಿಸಿದ್ದಾರೆ.
ಈ 9 ಜಾಗಗಳ ಪೈಕಿ 5 ಜಾಗಗಳಲ್ಲಿ ಈಗ ಆಲ್ರೆಡಿ ಮಹಾಜನ ಪ್ರಕ್ರಿಯೆಯನ್ನ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನುಳಿದ ಜಾಗದಲ್ಲಿ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ತಂಡ ಆಗಮಿಸಿ ಬಂಗ್ಲಾಗೂಡದಲ್ಲಿ ಮಹಾಜನ ಪ್ರಕ್ರಿಯೆಯನ್ನ ಮುಂದುವರಿಸುವಂತಹ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತದೆ. ಇವತ್ತು ಬಹುತೇಕ ಆ ಒಂದು ಮಹಾಜನ ಪ್ರಕ್ರಿಯೆ ಮತ್ತೆ ಶೋಧ ಕಾರ್ಯಾಚರಣೆ ಮುಕ್ತಾಯಗೊಳ್ಳುತ್ತೆ ಅನ್ನುವ ಮಾಹಿತಿ ಇದೆ. ನಿನ್ನೆ ನಡೆದಂತಹ ಒಂದು ಶೋಧ ಕಾರ್ಯಾಚರಣೆ ಸಂದರ್ಭದಲ್ಲಿ 2ಕ್ಕಿಂತ ಹೆಚ್ಚು ತಲೆ ಬುರುಡೆಯ ಭಾಗಗಳು ಪತ್ತೆಯಾಗಿದೆ, ಅನೇಕ ಮೂಳೆಗಳ ಅವಶೇಷಗಳು ಪತ್ತೆಯಾಗಿದೆ ಅನ್ನೋ ಮಾಹಿತಿ. ಇದರ ಜೊತೆಗೆ ವಾಕಿಂಗ್ ಸ್ಟಿಕ್, 3 ಅಗ್ಗದ ತುಂಡುಗಳು, ಅದೇ ರೀತಿಯಾಗಿ ಒಂದಷ್ಟು ಬಟ್ಟೆಗಳು, ಇದರ ಜೊತೆಗೆ ಒಂದು ಬಾಟಲಿ ಕೂಡ ಪತ್ತೆಯಾಗಿದೆ. ಆ ಬಾಟಲ್ ವಿಷದ ಬಾಟಲಿ ಇರಬಹುದು ಅನ್ನುವ ಶಂಕೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಎಲ್ಲವನ್ನ ಕೂಡ ಸೀಸ್ ಮಾಡಿರುವಂತಹ ತನಿಖಾಧಿಕಾರಿಗಳ ತಂಡ ಅದನ್ನ ಈ ಎಸ್ಐಟಿ ಕಚೇರಿಗೆ ನಿನ್ನೆ ತೆಗೆದುಕೊಂಡು ಹೋಗಿದ್ರು. ಅದನ್ನ ಲ್ಯಾಬ್ಗೆ ಕಳಿಸಿಕೊಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಇಲ್ಲಿ ಮೂಳೆಗಳ ಅವಶೇಷಗಳು ಪತ್ತೆಯಾಗಿರೋದು ಜೊತೆಗೆ ಅಲ್ಲಿ ಅದೇ ಜಾಗದಲ್ಲಿ ಮಣ್ಣಿನ ಸ್ಯಾಂಪಲ್ ಅನ್ನ ಕೂಡ ಸಂಗ್ರಹಿಸಿರೋದು, ಇದೆಲ್ಲವನ್ನ ಕೂಡ ಲ್ಯಾಬ್ಗೆ ಕಳಿಸಿಕೊಟ್ಟು ಅಲ್ಲಿಂದ ವರದಿ ಬಂದ ಬಳಿಕ ಮುಂದಿನ ತನಿಖೆ ಕೂಡ ನಡೆಯುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ನಿನ್ನೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಬಂದಿದ್ರು, FSL ಟೀಮ್, ಸೋಕೋ ಟೀಮ್, ವೈದ್ಯಕೀಯ ತಂಡ, ಸ್ಥಳೀಯ ಪಂಚಾಯತ್ನ ಸಿಬ್ಬಂದಿಗಳು, ಪಂಚಾಯತ್ನ ಸಿಬ್ಬಂದಿಗಳು ಮಹಾಜನನ್ನ ಮಾಡುವ ಸಂದರ್ಭದಲ್ಲಿ ಪಂಚರ್ ಏನಿರ್ತಾರೆ ಆ ಸಿಬ್ಬಂದಿಗಳ ಸಮೇತವಾಗಿ ನಿನ್ನೆ ಹತ್ರ 30ಕ್ಕಿಂತ ಹೆಚ್ಚು ತಂಡ ಬಂಗ್ಲಾಗೂಡದಲ್ಲಿ ತಲಾಶನ ನಡೆಸಿತ್ತು. ಇವತ್ತು ಕೂಡ ಅದೇ ರೀತಿಯಾಗಿ ಎಲ್ಲರೂ ಕೂಡ ಆಗಮಿಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಕಚೇರಿಗೆ ಎಸ್ಐಟಿ ಎಸ್ಪಿಗಳಾಗಿರುವಂತಹ ಸೈಮನ್ ಹಾಗೂ ದಯಾಮೋರ್ ಇಬ್ರು ಕೂಡ ಆಗಮಿಸ್ತಾ ಇದ್ದಂತೆ ಮತ್ತೊಮ್ಮೆ ತಂಡದ ಜೊತೆಯಲ್ಲಿ ಇದೇ ಬಂಗ್ಲಾಗೂಡಕ್ಕೆ ಬರ್ತಾರೆ. ಬಂಗ್ಲಾಗೂಡಕ್ಕೆ ಬಂದು ಇವತ್ತು ಕೂಡ ತಲಾಶನ ನಡೆಸಿ ಇವತ್ತು ಮಹಾಜನ ಪ್ರಕ್ರಿಯೆಯನ್ನ ಅಂತ್ಯಗೊಳಿಸ್ತಾರೆ ಅಂತ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಅಶ್ವಿನಿ, ನಾಗೇಂದ್ರ ಬಾಬು ಹಾಗೆ ಸಂಪರ್ಕದಲ್ಲಿರಿ.